ಮೈಸೂರಿನಲ್ಲಿ ಟಿಕೆಟ್ ಗೊಂದಲದ ಬಗ್ಗೆ ಪ್ರತಾಪ್ ಸಿಂಹ ಸ್ಪಷ್ಟನೆ ಕೊಟ್ಟಿದ್ದಾರೆ. 2 ಬಾರಿ ಮೋದಿ ಹೆಸರಲ್ಲಿ ನಾನು ಗೆದ್ದೆ, 3ನೇ ಬಾರಿಯೂ ಗೆದ್ದೇ ಗೆಲ್ತೀನಿ. ಪಕ್ಷ ನನ್ನ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಅಂತ ಹಾಲಿ ಸಂಸದರು ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ಬಾರಿ ಮೋದಿ ಅವರ ಹೆಸರಲ್ಲಿ ಗೆದ್ದಿದ್ದೀನಿ, 3ನೇ ಬಾರಿಯೂ ಮೋದಿ ಅವರ ಹೆಸರಲ್ಲೇ ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಸಿಂಹ ಅವರು. ನನ್ನ ಬಗ್ಗೆ ಪ್ರಧಾನಿ ಮೋದಿ ಅವರಿಗೂ ಗೊತ್ತಿದೆ, ನನಗೆ ತಾಯಿ ಚಾಮುಂಡಿ, ಕಾವೇರಿ ಮಾತೆ ಹಾಗೂ ಮೋದಿ ಅವರ ಆಶೀರ್ವಾದವಿದೆ ಅಂತ ಹೇಳಿದ್ದಾರೆ. ನನ್ನ ಪಕ್ಷ ನನ್ನ ಕೈ ಬಿಡೋದಿಲ್ಲ, 3ನೇ ಬಾರಿಯೂ ಗೆಲ್ತೀನಿ ಅಂತ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಪಕ್ಷ ಕಾರ್ಯಕರ್ತರು ನನ್ನನ್ನು ಇಲ್ಲಿವರೆಗೂ ಬೆಳೆಸಿದ್ದಾರೆ, ಮೋದಿಜಿಗೋಸ್ಕರವಾಗಿ ನನ್ನನ್ನು ಬೆಳೆಸಿದ್ದಾರೆ. ಈ ಪಕ್ಷದ ವಿಶ್ವಾಸ ನನ್ನ ಮೇಲಿದೆ ಅಂತ ನನಗೆ ಖಚಿತವಾಗಿ ಗೊತ್ತಿದೆ. ಆದಷ್ಟು ಬೇಗ ಒಳ್ಳೆಯ ಸುದ್ದಿಯನ್ನು ನಮ್ಮ ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಕೊಟ್ಟು ನನಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ವಿಶ್ವಾಸ ಇದೆ. ನಮ್ಮ ಪ್ರಧಾನಿ ಅವರ ಬಗ್ಗೆ ಪುಸ್ತಕವನ್ನು ಬರೆದವನು ನಾನು. 1ನೇ ಸರಿ ಗೆದ್ದಿದ್ದು ಮೋದಿಯವರ ಹೆಸರಲ್ಲೇ, 2ನೇ ಸರಿ ಗೆದ್ದಿದ್ದು ಮೋದಿ ಹೆಸರಿನಲ್ಲೇ, 3ನೇ ಸರಿನೂ ಕೂಡ ಮೋದಿಯವರ ಹೆಸರಿನಲ್ಲೇ ಗೆಲ್ಲೋನು. ಮೋದಿಜಿಯವರು ಎಲ್ಲ ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡು ಅವ್ರು ನಿರ್ಧಾರ ತೆಗೆದುಕೊಳ್ತಾರೆ. ನಮ್ಮ ಪಾಲಿಗೆ, ನಮ್ಮ ಪಕ್ಷದ ಪಾಲಿಗೆ ಮೋದಿಜಿ ದೇವರಿದ್ದಂಗೆ. ಮೈಸೂರಿಗೆ ಅಧಿದೇವತೆ ಚಾಮುಂಡೇಶ್ವರಿ, ಕಾವೇರಿ ತಾಯಿ, ಮೋದಿಜಿ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅನ್ನೋ ವಿಶ್ವಾಸ ನನಗೆ. ಈ ಪಕ್ಷ ಕಾರ್ಯಕರ್ತರು ನನ್ನನ್ನು ಇಲ್ಲಿವರೆಗೂ ಬೆಳೆಸಿ. ಹಾವೇರಿಯಲ್ಲಿ ಕೆಎಸ್ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಟೆನ್ಷನ್ ಶುರುವಾಗಿದೆ. ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಇದೆ ಅಂತ ಕಾಂತೇಶ್ ಹೇಳಿದ್ದಾರೆ. ಹಾವೇರಿಯಲ್ಲಿ ಕೆಎಸ್ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೇಳಿ ಬರ್ತಾ ಇದೆಯಲ್ವಾ, ಇದರ ಬೆನ್ನಲ್ಲೇ ಇದೀಗ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಇದೆ ಅಂತ ಕಾಂತೇಶ್ ಹೇಳಿದ್ದಾರೆ. ಆದ್ರೆ ಬೊಮ್ಮಾಯಿ ಹೆಸರು ಫಿಕ್ಸ್ ಆದ್ರೆ ಅಭ್ಯಂತರ ಇಲ್ಲ ಅಂತಾನೂ ಕೂಡ ಹೇಳ್ಬಿಟ್ಟಿದ್ದಾರೆ. ನೋಡಿ, ಬೊಮ್ಮಾಯಿ, ಬಿಸಿ ಪಾಟೀಲ್ ಹೆಸರು ಫಿಕ್ಸ್ ಆದ್ರೆ ಅಭ್ಯಂತರ ಇಲ್ಲ, ಒಗ್ಗಟ್ಟಿನಿಂದಲೇ ಅಭ್ಯರ್ಥಿಯನ್ನ ಗೆಲ್ಲಿಸಿ ಮೋದಿಯನ್ನ ಪ್ರಧಾನಿಯಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಚುನಾವಣೆಯಲ್ಲಿ ಒಟ್ಟಾಗಿ ಕೆಲಸವನ್ನ ಮಾಡ್ತೀನಿ ಅಂತ ಕಾಂತೇಶ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ದೇಶದಲ್ಲಿ ಮತ್ತೊಮ್ಮೆ ವಿಶ್ವ ನಾಯಕ ಆದಂತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಕರ್ನಾಟಕದಲ್ಲಿ 28ಕ್ಕೂ 28 ಸ್ಥಾನ ಭಾರತೀಯ ಜನತಾ ಪಕ್ಷ ನಾವು ಗೆಲ್ಲಬೇಕು ಅನ್ನೋಂಥ ಅಭಿಲಾಷೆಯಿಂದ ಇವತ್ತು ಸಿಂದಗಿಯ ಮಠದಲ್ಲಿ ಪೂಜೆ ಎಲ್ಲ ನೆರವೇರಿದೆ. ಗೊಂದಲ ಎಲ್ಲೂ ಇಲ್ಲ. ಚುನಾವಣೆ ಅಂತಿದ್ದಂಗೆನೆ ಟಿಕೆಟ್ ಕೇಳೋದು ಎಲ್ಲ ಕಾರ್ಯಕರ್ತ ಒಂದು ಹಕ್ಕು. ಹೈಕಮಾಂಡ್ ನಿಶ್ಚಯ ಮಾಡಿ ಯಾರಿಗೆ ಟಿಕೆಟ್ ಅನ್ನತ್ತೋ ಉಳಿದವರು ಅವರೆಲ್ಲರೂ ಕೂಡ ಸಹಕಾರ ಕೊಡುವಂಥ ವ್ಯವಸ್ಥೆ ಭಾರತೀಯ ಜನತಾ ಪಕ್ಷದ ಮುಂಚಿನೂ ಕೂಡ ಇದೆ. ಇವತ್ತು ಸಂಜೆನೂ ಕೂಡ ದೆಹಲಿಯಲ್ಲಿ ಸಿಇಸಿ ಮೀಟಿಂಗ್ ಇರೋದ್ರಿಂದ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ನಮ್ಮೆಲ್ಲರ ಗುರು ಹಿರಿಯರ ಆಶೀರ್ವಾದದಿಂದ ಖಂಡಿತವಾಗಿಯೂ ಈ ಬಾರಿ ನನಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟಿನ ನಿರೀಕ್ಷೆ ನಾನಿದೆ. ಸಿಗದೆ ಹೋದಂಥ ಪ್ರಶ್ನೆನೇ ಬರಲ್ಲ, ಯಾವುದೇ ಕಾರಣಕ್ಕೂ ಆ ಪ್ರಶ್ನೆ ಉದ್ಭವ ಆಗಲ್ಲ. 100ಕ್ಕೆ 100 ವಿಶ್ವಾಸ ಇದೆ. ನಿನ್ನೆ ನಮ್ಮೆಲ್ಲರೂ ಕೂಡ ಹಿರಿಯರಂತ ಯಡಿಯೂರಪ್ಪನವರು ಕೂಡ ಸಂಪೂರ್ಣವಾಗಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. 100ಕ್ಕೆ 100 ವಿಶ್ವಾಸ ಇದೆ. ಈ ಬಾರಿ ನನಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗಲ್ಲ ಅಂತ ವಿಶ್ವಾಸ ನನ್ನಲ್ಲಿ ಇದೆ. ಎಲ್ಲ ಊಹಾಪೋಹ ಅರ್ತಿ ಏನೂ ಇಲ್ಲ. ಬೆಂಬಲಿಗರು ಎಲ್ಲರೂ ಕೂಡ ತಾಳ್ಮೆಯಿಂದಿರಬೇಕು. ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಎಲ್ಲರೂ ಕೂಡ ತಾಳ್ಮೆಯಲ್ಲಿರೋಣ. 100ಕ್ಕೆ 100 ವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷದ ಗದಗ ಮತ್ತು ಹಾವೇರಿ ಕ್ಷೇತ್ರದ ಲೋಕಸಭಾ ಕ್ಯಾಂಡಿಡೇಟ್ ನಾನು ಆಗ್ತೀನಿ ಅಂತ ವಿಶ್ವಾಸ ನನ್ನಲ್ಲಿದೆ. ಎಲ್ಲ ಜನರಿಗೂ ನಮ್ಮೂರು ಸರ್ಕಾರದ ಖಜಾನೆಗೆ ಕಾಮಧೇನು. ಸಮಸ್ಯೆಗಳಿಗೆ ಕೊನೆ ಮೊನೆಯಿಲ್ಲ, ಜನರ ಗೋಳು ಮಾತ್ರ ಕೇಳೋರೇ ಇಲ್ಲ. ಮಹಾನಗರಿಯ ಸಂಕಷ್ಟಗಳ ಸರಮಾಲೆ, ಪ್ರತಿ ವಾರ್ಡ್ನ ಅಸಲಿ ಚಿತ್ರಣ. ಇದು ಬೆಂಗಳೂರು ವಾಯ್ಸ್, ರಾಜಧಾನಿ ಜನಮನ. ಈ ಪಾರ್ಕ್ ಕಟ್ಟಿದ್ದು ಜನರಿಗೆ ಅಂತ, ಆದ್ರೆ ಬಳಕೆ ಆಗ್ತಿರೋದು ಮಾತ್ರ ಕುಡುಕರಿಗೆ. ಕುಡುಕರ ಅಡ್ಡಿಯಾಗಿವೆ ಕುರುಬರಹಳ್ಳಿಯ ಮಕ್ಕಳ ಧಾಮ. ನೋಡಿ, ಈ ಪಾರ್ಕನ್ನ ಯಾಕ ಕಟ್ತಾರೆ? ಜನರಿಗೆ, ಮಕ್ಕಳಿಗೆ ಬಂದ್ಬಿಟ್ಟು ವಾಯುಹಾರಕ್ಕೆ ಹೋಗ್ಲಿ, ಮಕ್ಕಳು ಆಟ ಆಡ್ಲಿ ಅಂತ. ಆದ್ರೆ ಅದು ಬಳಕೆ ಆಗ್ತಿರೋದು ಮಾತ್ರ ಕುಡುಕರಿಗಂತೆ. ಕುಡುಕರ ಅಡ್ಡಿಯಾಗಿದೆ ಕುರುಬರಹಳ್ಳಿಯ ಮಕ್ಕಳ ಧಾಮ. ನಿರ್ವಹಣೆ ಇಲ್ಲದೆ ಅಧ್ವಾನದ ಆಗರವಾಗಿದೆ ಕುರುಬರಹಳ್ಳಿಯ ಪಾರ್ಕ್ನಲ್ಲಿ ಮಕ್ಕಳ ಉಯ್ಯಾಲೆ ಇರಬಹುದು, ಜಾರು ಬಂಡಿ ಇರಬಹುದು, ಮುರಿದು ಹೋಗ್ಬಿಟ್ಟಿದೆ. ಕಸದ ರಾಶಿ ತುಂಬಿದ್ರೂ ಕೂಡ ಪಾಲಿಕೆ ಕ್ಲೀನ್ ಮಾಡ್ತಾ ಇಲ್ಲ.
ಇಲ್ಲಿ ರಾತ್ರಿ ವೇಳೆ ಕುಡುಕರು ಬಂದು ಎಣ್ಣೆ ಪಾರ್ಟಿ ಮಾಡ್ತಿದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಇದರಿಂದ ಸ್ಥಳೀಯರಿಗೆ ತಲೆನೋವು ಉಂಟಾಗಿದೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಸದ್ಯ ಕುರುಬರಹಳ್ಳಿಯ ಈ ಒಂದು ಪಾರ್ಕ್ ಕಡೆ ಬೆಂಗಳೂರು ವಾಯ್ಸ್ ಗಮನ ಹರಿಸಿದೆ. ಅಲ್ಲಿಗೆ ಹೋಗುವ ರಿಪೋರ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಅದು ಕಸದ ರಾಶಿ ಯಾವ ರೀತಿ ಬಿದ್ದಿದೆ ನೋಡಿ. ಕುರುಬರಹಳ್ಳಿ ಸರ್ಕಲ್ನಲ್ಲಿರುವಂತಹ ಮಕ್ಕಳ ಧಾಮದ ಪರಿಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ರಂಜನ್ ಶಿರ್ಲಾಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ದಿನ ಬೆಳಗಾದ್ರೆ ಸಾಕು 108 ಜ್ವಲಂತ ಸಮಸ್ಯೆಗಳು. ಈ ಒಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲೋಕೆ ನ್ಯೂಸ್ 18ನ ಬೆಂಗಳೂರು ವಾಯ್ಸ್ ನಲ್ಲಿ ಇವತ್ತು ನಾನಿದ್ದೀನಿ ಕುರುಬರಹಳ್ಳಿಯಲ್ಲಿ. ದೃಶ್ಯದಲ್ಲಿ ಹೋಗ್ತಿರ್ಬೋದು, ಕುರುಬರಹಳ್ಳಿ ಇರೋದು ರಾಜಾಜಿನಗರದಲ್ಲಿ. ಪೈಪ್ಲೈನ್ ಉದ್ಯಾನವನ ಕುರುಬರಹಳ್ಳಿ ವಾರ್ಡ್ ನಂಬರ್ 68 ಬೆಂಗಳೂರು. ಸದ್ಯಕ್ಕೆ ನಾನಿರುವಂತದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಮಕ್ಕಳಿಗೋಸ್ಕರ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಕುರುಬರಹಳ್ಳಿಯ ಪೈಪ್ಲೈನ್ ರೋಡ್ ಬಳಿ ಮಕ್ಕಳ ಧಾಮ ಅಂತ ಹೇಳಿ ಮಕ್ಕಳೆಲ್ಲ ಬಂದು ಆಟ ಆಡ್ಲಿ, ಮಕ್ಕಳೆಲ್ಲ ಎಂಜಾಯ್ ಮಾಡ್ಲಿ, ಖುಷಿಯಿಂದ ನಗ್ನಗ್ತಾ ಇರ್ಲಿ ಅಂತ ಹೇಳಿ ಇಲ್ಲಿ ಒಂದು ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಈ ಪಾರ್ಕ್ ನ ಅವ್ಯವಸ್ಥೆ ಯಾವ ತರ ಇದೆ ಅನ್ನೋದನ್ನ ನಾನು ಇವತ್ತು ನಿಮಗೆ ದೃಶ್ಯ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ನಾನು ಪಾರ್ಕ್ ನ ಒಳಭಾಗಕ್ಕೆ ಹೋಗ್ತಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಮಕ್ಕಳು ಆಟ ಆಡ್ತಿದ್ದಾರೆ. ಒಂದೇ ಒಂದು ಮಗು ಇದೆ, ಅದು ಕೂಡ ಮಗು ಆಟ ಆಡ್ತಿದೆ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸೊ ಇಲ್ಲಿ ಹಾಕಿರುವಂತಹ ಎಕ್ವಿಪ್ಮೆಂಟ್ಸ್ ಏನಿದೆ ಇದು ಸಂಪೂರ್ಣವಾಗಿ ತುಕ್ಕಿಡ್ದಿರುವಂತದ್ದು, ಸಂಪೂರ್ಣವಾಗಿ ಹಾಳಾಗಿರುವಂತಹ ಅವ್ಯವಸ್ಥೆಯ ಹಂತದಲ್ಲಿರುವಂತದ್ದು. ಆ ಭಾಗದಲ್ಲಿ ಕಂಪ್ಲೀಟ್ ಆಗಿ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈ ಭಾಗದಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಮಕ್ಕಳು ಇದರಲ್ಲಿ ಹೆಂಗ್ರಿ ಆಟ ಆಡ್ತಾರೆ ಮಕ್ಕಳು. ಇದು ಮಕ್ಕಳ ಧಾಮ ಅಂತೆ, ಮಕ್ಕಳು ಇದರಲ್ಲಿ ಹೆಂಗ್ ಆಟ ಆಡ್ತಾರೆ ಅಂತಾನೆ ಗೊತ್ತಿಲ್ಲ. ಸೊ ಇದು ಪೈಪ್ಲೈನ್ ರೋಡ್ ನ ದುಸ್ಥಿತಿ. ಕುರುಬರಹಳ್ಳಿಯ ಪೈಪ್ಲೈನ್ ರೋಡ್ ನ ಉದ್ದಕ್ಕೂ ಕೂಡ ಪಾರ್ಕ್ ಇದೆ. ಇದು ಮಕ್ಕಳ ಧಾಮ ಆದ್ರೆ ಆ ಭಾಗದಲ್ಲಿ ಸಿದ್ದಾರೂಢ ಪಾರ್ಕ್ ಇದೆ. ಸೊ ಆ ಒಂದು ಪಾರ್ಕ್ ನಲ್ಲಿ ಕೂಡ ಇದೇ ರೀತಿಯಾದಂತಹ ಅವ್ಯವಸ್ಥೆ ಇರುವಂತದ್ದು. ಜೊತೆಗೆ ಪಾರ್ಕ್ ನ ಒಳಭಾಗದಲ್ಲಿ ಮದ್ಯ ವ್ಯಸನವನ್ನ ಮಾಡಲಾಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಬಿಯರ್ ಬಾಟಲ್ಗಳು, ಅಲ್ಲಲ್ಲಿ ಎಣ್ಣೆ ಪ್ಯಾಕೆಟ್ಗಳು ಬಿದ್ದಿರುವಂತದ್ದು. ಕುಡುಕರು, ಪುಂಡು ಪೋಖ್ರಿಗಳು ನಿದ್ದೆಯನ್ನ ಮಾಡ್ತಿದ್ದಾರೆ. ಇದು ವಿಶ್ರಾಂತಿ ಧಾಮ ಆಗಿದೆ, ಮಕ್ಕಳ ಧಾಮ ಅಲ್ಲ. ಇದು ಈ ಭಾಗದ ಒಂದು ಪ್ರಮುಖ ಸಮಸ್ಯೆ. ಆದ್ರೆ ಆ ಭಾಗದಲ್ಲಿ ನೋಡ್ತಿರ್ಬೋದು, ಇದು ಮಕ್ಕಳ ಧಾಮ ಆದ್ರೆ ಆ ಭಾಗದಲ್ಲಿ, ಈ ಒಂದು ಪಾರ್ಕ್ ನ ಆ ಭಾಗದಲ್ಲಿ ಕಸದ ಸಮಸ್ಯೆ ಕೂಡ ಇರುವಂತದ್ದು. ಪಾರ್ಕ್ ನ ಒಳಗಡೆ ಕಸವನ್ನ ಡಂಪ್ ಮಾಡ್ತಿದ್ದಾರಂತೆ ಜನರು. ಇಲ್ಲಿಯ ಜನರೇ ಪಾರ್ಕ್ ನ ಒಳಭಾಗಕ್ಕೆ ಬಂದು ಕಸವನ್ನ ಡಂಪ್ ಮಾಡಿ ಈ ಒಂದು ಪಾರ್ಕ್ ನ ಶುಚಿತ್ವವಾದಂತಹ ವಾತಾವರಣಕ್ಕೆ ಧಕ್ಕೆಯನ್ನ ಉಂಟು ಮಾಡ್ತಿದ್ದಾರೆ ಅನ್ನುವಂತ ಅಳಲು ಇಲ್ಲಿಯ ಸ್ಥಳೀಯರದ್ದು. ಜೊತೆಗೆ ರಾತ್ರಿ ಆದ್ರೆ ಸಾಕು ಇಲ್ಲಿ ಕುಡುಕರು ತಮ್ಮ ಹಾವಳಿಯನ್ನ ಜೋರಾಗೆ ಮಾಡ್ತಾರೆ, ಕುಡಿತಾರೆ, ಜಗಳವನ್ನ ಮಾಡ್ತಾರೆ. ಪೊಲೀಸರು ಈ ಕಡೆ ಬಂದರೂ ಕೂಡ ಗಮನ ಹರಿಸೋದಿಲ್ಲ ಅನ್ನೋದು ಕೂಡ ಇಲ್ಲಿಯ ಸ್ಥಳೀಯರ ವಾದ. ಈಗ ಸದ್ಯಕ್ಕೆ ಪೋಷಕರು ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಈ ಒಂದು ಪಾರ್ಕ್ ಇಲ್ಲಿ ಮಕ್ಕಳ ಪಾರ್ಕ್ ಅಂತ ಮಾಡಿ ಮಕ್ಕಳಿಗೋಸ್ಕರ ಆಟ ಆಡೋಗೋಸ್ಕರ ಪಾರ್ಕ್ ಮಾಡಿದ್ದಾರೆ. ಆ ಭಾಗದಲ್ಲಿ ಕೂಡ ಪಾರ್ಕ್ ಇರುವಂತ ಸಿದ್ದಾರೂಢ ಪಾರ್ಕ್ ಇದೆ, ಆ ಭಾಗದಲ್ಲಿ ಕೂಡ ಪಾರ್ಕ್ ಇದೆ, ಉದ್ದ ಪಾರ್ಕ್ ಇದೆ. ಆದ್ರೆ ಯಾವುದು ಕೂಡ ಕರೆಕ್ಟ್ ಆಗಿಲ್ಲ. ಏನ್ ಹೇಳ್ತೀರಾ ಸರ್? ಸರ್, ಪಾರ್ಕ್ ಅನ್ನೋದು ಸುಮ್ಮನೆ ಹೆಸರುಗಿದೆ ಅಷ್ಟೇ. ಯಾರು ಮಾಡಿ ಹೋಗಿರೋದು ಅದು ಅವ್ರು ಕ್ರೆಡಿಟ್ ತಗೋಬೇಕು ಅಂದ್ರೆ ಅವರು ಮೇಂಟೈನ್ ಮಾಡಬೇಕು. ಮಾಡಲ್ಲ ಅಂದ್ರೆ ಸುಮ್ಮನೆ ಈ ತರ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಬೆಸ್ಟ್. ಯಾಕಂದ್ರೆ ಮಕ್ಕಳು ಇಲ್ಲಿ ತಗೊಂಡ್ಬಂದ್ರೆ ಕರ್ಕೊಂಡ್ಬಂದ್ರೆ ಇಲ್ಲಿ ಇರೋದು ವಾತಾವರಣ ನೋಡಿ, ಇಲ್ಲಿ ಎಷ್ಟು ಗಲೀಜಿದೆ ಅಂತ ಹೇಳ್ಬಿಟ್ಟು ನಾವು ಒಂದ್ ಸ್ವಲ್ಪ ಫ್ರೆಶ್ ಇದು ವಾತಾವರಣ ಸಿಕ್ಲಿಂದ ಕರ್ಕೊಂಡ್ಬರ್ತೀವಿ ಅಲ್ವಾ. ಇಲ್ಲಿ ಇರೋ ವಾತಾವರಣ ಗಲೀಜಿದ್ರೆ ನಾವು ಮನೆಗೆ ಇದ್ರೆ ಒಳ್ಳೇದಲ್ವಾ, ಇಷ್ಟೇ ನಾನು ಹೇಳೋದು. ಸರ್, ಇಲ್ಲಿ ಬರೀ ಗಲೀಜು ಅನ್ನೋದಕ್ಕಿಂತ ಎಣ್ಣೆ ಬಾಟ್ಲು, ಪ್ಯಾಕೆಟ್ಗಳು, ಬಿಯರ್ ಬಾಟ್ಲುಗಳು, ಯಾಕಂದ್ರೆ ಇದು ನೋಡೋರು ಯಾರಿಲ್ಲ. ಇದು ಎಲ್ಲರಿಗೂ ಗೊತ್ತು ಈ ವ್ಯವಸ್ಥೆ ಇರೋದ್ರಿಂದ ಇಲ್ಲಿ ಯಾರು ಕೆಡೋರು ಇರಲ್ಲ. ಇಲ್ಲಿ ಪೊಲೀಸು ಒಂದು ರೌಂಡ್ ಬರ್ಬೇಕು, ಅವ್ರು ಯಾರು ಏನ್ ಮಾಡ್ತಿದ್ದೀರ ಅಂತ ನೋಡಕ್ ಹೋಗ್ಬೇಕು, ಬರ್ಬೇಕು ಅಂತ ನೋಡೋರು ಯಾರಿಲ್ಲ ಅಂತ ಹೇಳ್ಬಿಟ್ಟು ಬೇಕು ಅಂತ ಇಷ್ಟ ಇದ್ದಂಗೆ ಮಾಡ್ತಾರೆ. ಬಾಟ್ಲುಗಳೆಲ್ಲ ಸುಮಾರು ನೋಡಿ, ಆ ಕಡೆ ಅಷ್ಟೊಂದು ಗಲೀಜಿದೆ, ಆ ಕಡೆ ಅದೆಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ ಅಷ್ಟೇ. ಅದು ಒಡೆದೋಗಿರೋದು ಅದು ಎಷ್ಟು ವರ್ಷ ಆಗಿರ್ಬೇಕು, ಅದರಿಂದ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಎಷ್ಟು ವರ್ಷ ಅಂತ ಇದೆ ಅಂತ ಹೇಳ್ಬಿಟ್ಟು. ನಾವು ಹೇಳೋದು ತಪ್ಪಲ್ಲ. ಸರ್, ಈ ಪಾರ್ಕ್ ನಲ್ಲಿ ಎಷ್ಟು ವರ್ಷಗಳಿಂದ ಇರ್ತದೆ ಸಮಸ್ಯೆ ಇದೆ? ಏನೆಲ್ಲ ಸಮಸ್ಯೆ ಇದೆ ಸರ್? ಸರ್, ಇಲ್ಲಿ ಒಂದು 10 ವರ್ಷದಿಂದ ಸಮಸ್ಯೆ ಏನೈತೆ ಅಂತ ಮೊದ್ಲು ಇರ್ಲಿಲ್ಲ, ಈಗ ಇಲ್ಲಿ ಕ್ಲೀನಿಂಗ್ ಇಲ್ಲ. ಇದು ಭಾರಿ ವರ್ಷದಿಂದ ಇದೇ ತರಾನೇ ನಡೀತಾ ಇರೋದು. ಏನಾರ ಹೆಣ್ಮಕ್ಳೆಲ್ಲ ಈ ಕಡೆ ಎಲ್ಲ ಓಡಾಡಂಗೆ ಇಲ್ಲ. ಯಾಕಂದ್ರೆ ಈ ಕಡೆನೂ ಎಣ್ಣೆ ಹೊಡಿತಾ ಇರ್ತಾರೆ, ಈ ಕಡೆನೂ ಎಣ್ಣೆ ಹೊಡಿತಾ ಇರ್ತಾರೆ. ಈ ರೋಡಲ್ಲಿ ಇದು ಈ ಡಿಸ್ಟೆನ್ಸ್ ಅಲ್ಲಿ. ಸರ್, ನೀವ್ ಹೇಳಿ ಸರ್. ಇನ್ನೊಂದು ಇಲ್ಲಿ ಪಕ್ಕದಲ್ಲಿ MSL ಇದೆ. ಸೊ ಬಾರಲ್ಲಿ ಸಿಗೋ ಎಣ್ಣೆಗಿಂತ ಇಲ್ಲಿ ಕಡಿಮೆ ಆದ್ರೂ 10-20 ರೂಪಾಯಿ ಕಡಿಮೆ ಸಿಗುತ್ತೆ. ಸೊ ಅವ್ರಿಗೆ ಏನಂದ್ರೆ ಅವ್ರಿಗೆ ಎಕ್ಸ್ಟ್ರಾ ತಗೊಳ್ಳೋದಕ್ಕೆಲ್ಲ ಕಡಿಮೆ ರೇಟ್ ಆಗುತ್ತೆ. ಸೀದಾ ಅಲ್ಲಿ ತಗೊಳ್ಳೋದು, ಇಲ್ಲಿ ಬಂದು ಪಾರ್ಕಲ್ಲಿ ಕುಡಿಯೋದು, ಬಾಟ್ಲು ಅಲ್ಲೇ ಬಿಸಾಕ್ತಾರೆ, ಗ್ಲಾಸು ಅಲ್ಲೇ ಬಿಸಾಕ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಯಾರು ಕೇಳೋರಿಲ್ಲ. ಕಸ ಆಗಿರ್ಬೋದು, ಆಮೇಲೆ ಡೈಲಿ ಬೆಳಗ್ಗೆ ಪಾರ್ಕ್ ಕ್ಲೀನ್ ಇರಲ್ಲ. ಮತ್ತೆ ಮಕ್ಕಳು ಆಟ ಆಡಕ್ ಬರ್ತಾರೆ, ಮಕ್ಕಳ ಧಾಮ ಅಂತಾನೆ ಮಾಡೋದು ಇದು ಪಾರ್ಕ್ ನೇಮು. ಒಂದು ಚೂರು ಕ್ಲೀನ್ ಇಲ್ಲ ಸರ್. ಸುಮಾರು ದಿವಸದಿಂದ ಇದು ಹೀಗೆ ಬಿದ್ದಿದೆ. ಇನ್ಮೇಲಾದ್ರೂ ಈ ಒಂದು ಕ್ಷೇತ್ರದ ಸ್ಥಳೀಯ ಶಾಸಕರಾದಂತಹ ಗೋಪಾಲಯ್ಯವರು ಅಥವಾ ಪಾಲಿಕೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಪಾರ್ಕ್ ಅನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರೆ ಇಲ್ಲಿಯ ಜನರಿಗೆ ಉಪಯೋಗ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತದೇ ರಾಗ, ಮತ್ತೆ ಅದೇ ಹಾಡು ಆಗುತ್ತೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು.
ಜ್ಞಾನವಾಪಿ ಬಳಿಕ ಮತ್ತೊಂದು ದೇಗುಲದಲ್ಲಿ ಸಮೀಕ್ಷೆಗೆ ಅವಕಾಶ ಸಿಕ್ಕಿದೆ. ಮಧ್ಯಪ್ರದೇಶದ ಭೋಜಶಾಲಾ ದೇವಾಲಯದಲ್ಲಿ ಸಮೀಕ್ಷೆಗೆ ಅವಕಾಶ ಸಿಕ್ಕಿರುವಂತದ್ದು. ದೇಗುಲದಲ್ಲಿ ಎಎಸ್ಐ ಸಮೀಕ್ಷೆಗೆ ಸಮ್ಮತಿಯನ್ನು ಕೊಟ್ಟಿದೆ ಮಧ್ಯಪ್ರದೇಶದ ಹೈಕೋರ್ಟ್. ನೋಡು, ಖುಷಿಯ ಸಂಗತಿ ಅಂತಾನೆ ಹೇಳಬಹುದು. ಮಧ್ಯಪ್ರದೇಶದ ಭೋಜಶಾಲಾ ದೇವಾಲಯದಲ್ಲಿ ಸಮೀಕ್ಷೆಗೆ ಅವಕಾಶ ಸಿಕ್ಕಿದೆ. ಮಸೀದಿ ಜಾಗದಲ್ಲಿ ದೇವಾಲಯ ಇದೆ ಅಂತ ವಾದವನ್ನ ಮಂಡಿಸಲಾಗಿತ್ತು. ಇನ್ನು ವೈಜ್ಞಾನಿಕ ಸಮೀಕ್ಷೆಗೆ ಇದೀಗ ಮಧ್ಯಪ್ರದೇಶ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ, ಸಮ್ಮತಿಯನ್ನ ಕೊಟ್ಟಿದೆ. ಒಟ್ಟು 5 ಸದಸ್ಯರ ಸಮಿತಿಯನ್ನು ರಚಿಸುವಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಒಟ್ಟು 5 ಸದಸ್ಯರ ಸಮಿತಿ ಏನಿದೆ, ಒಂದು ಸಮೀಕ್ಷೆಯನ್ನು ನಡೆಸಬಹುದು. ಮಸೀದಿ ಜಾಗದಲ್ಲಿ ದೇವಾಲಯ ಇದೆ ಅಂತ ಕೆಲವರು ವಾದವನ್ನ ಮಂಡಿಸಿದ್ರು. ಸದ್ಯಕ್ಕೆ ಇದೀಗ ಸಮೀಕ್ಷೆಗೆ ಅವಕಾಶವನ್ನ ಕೊಟ್ಟಿದೆ ಮಧ್ಯಪ್ರದೇಶ ಹೈಕೋರ್ಟ್. ದೇಗುಲದಲ್ಲಿ ಎಎಸ್ಐ ಸಮೀಕ್ಷೆಗೆ ಸಮ್ಮತಿಯನ್ನ ಕೊಟ್ಟಿರುವಂತದ್ದು. ಮಧ್ಯಪ್ರದೇಶದ ಭೋಜಶಾಲಾ ದೇವಾಲಯದಲ್ಲಿ ಸಮೀಕ್ಷೆ ನಡೆಸಲು ಅವಕಾಶ ಸಿಕ್ಕಿದೆ. ದೃಶ್ಯದಲ್ಲೂ ಕೂಡ ನೋಡಬಹುದು. ಇದೇ ದೇವಾಲಯ, ಭೋಜಶಾಲಾ ದೇವಾಲಯ. ಜ್ಞಾನವಾಪಿ ಬಳಿಕ ಮತ್ತೊಂದು ದೇಗುಲದಲ್ಲಿ ಸಮೀಕ್ಷೆಗೆ ಅವಕಾಶ ಸಿಕ್ಕಿರುವಂತದ್ದು. ಒಂದಷ್ಟು ವಾದ ಪ್ರತಿವಾದ ಆಗ್ತಾನೆ ಇತ್ತು. ಮಸೀದಿ ಜಾಗದಲ್ಲಿ ದೇವಾಲಯ ಇದೆ ಅಂತ ಹಿಂದೂ ಪರ ಕೆಲ ಜನರು ವಾದವನ್ನು ಮಾಡ್ತಾ ಇದ್ರು. ಸದ್ಯಕ್ಕೆ ಅವರಿಗೆ ಒಂದು ರೀತಿಯ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ದೇಗುಲದಲ್ಲಿ ಪುರಾತತ್ವ ಇಲಾಖೆಯ ಸಮೀಕ್ಷೆಗೆ ಸಮ್ಮತಿಯನ್ನು ಕೊಟ್ಟಿದೆ ಮಧ್ಯಪ್ರದೇಶದ ಹೈಕೋರ್ಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.